ನಾನಿಲ್ಲದೆ ನನ್ನ ಕಂಪನಿಗಳು ನಡೆಯುತ್ತವೆ ಅನ್ನೋ ಭರವಸೆ ನನಗಿದೆ. ಹೀಗಾಗಿ ನಾನು ಮಂಗಳ ಗ್ರಹದ ಮೇಲೆ ಸಾಯೋಕೆ ಇಷ್ಟಪಡ್ತೇನೆ. ಇದು ಯಾರ ಹೇಳಿಕೆ ಗೊತ್ತಾ? ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಹೇಳಿಕೆ. ಈ ವ್ಯಕ್ತಿ 21ನೇ ಶತಮಾನದಲ್ಲಿ ಈ ವ್ಯಕ್ತಿ ಸದ್ದು ಮಾಡಿರುವಷ್ಟು ಬೇರೆ ಯಾವ ಬಿಸ್ನೆಸ್ ಮೆನ್ ಅಥವಾ ಮಾನವ ಜೀವಿ ಕೂಡ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತು ಜಗತ್ತಲ್ಲೂ ವಾರಕ್ಕೊಂದು 2 ಸಲ ಆದರೂ ಕೂಡ ಮಸ್ಕ್ ದರ್ಶನ ಆಗುತ್ತೆ. ಟೆಸ್ಲಾ, ಸ್ಪೇಸ್ ಎಕ್ಸ್, ನ್ಯೂರಾಲ್ ಲಿಂಕ್, ಬೋರಿಂಗ್ ಕಂಪನಿ, ಹೈಪರ್ ಲೂಪ್, ಸೋಲಾರ್ ಸಿಟಿ, ಈ ರೀತಿ ಒಂದಕ್ಕಿಂತ ಒಂದು ಇನೋವೇಟಿವ್ ಮತ್ತು ಹೈಟೆಕ್ ಕಂಪನಿಗಳ ಮಾಲೀಕ ಎಲಾನ್ ಮಸ್ಕ್ ಇತ್ತೀಚೆಗೆ ಮನುಷ್ಯನ ಮೆದುಳಲ್ಲಿ ಚಿಪ್ಪನ್ನು ಕೂಡ ಅಟ್ಯಾಚ್ ಮಾಡಿ ಆಗಿದೆ ನ್ಯೂರಾಲ್ ಲಿಂಕ್ ಮೂಲಕ. ಆದರೆ ಇಂತಹ ದೈತ್ಯ ಮಸ್ಕನ್ನು, ವಿಶ್ವದ ನಂಬರ್ 1 ಶ್ರೀಮಂತನನ್ನು ಸಾಮಾನ್ಯ ಡ್ರಮ್ ಬಾರಿಸೋ ವ್ಯಕ್ತಿಯೊಬ್ಬ ಅಲ್ಲಾಡಿಸ್ಬಿಟ್ಟಿದ್ದಾನೆ. ಮಸ್ಕ್ರನ್ನ ಕೋರ್ಟ್ಗೆ ಎಳ್ಕೊಂಬಂದು ಅವರ ಸಂಬಳಕ್ಕೆ ಕತ್ತರಿ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹಾಗಿದ್ರೆ ಏನಿದು ಪ್ರಕರಣ? ಜಗತ್ತಿನ ಅತಿ ದೊಡ್ಡ ಶ್ರೀಮಂತಂಗೆ ಸಂಬಳದ ತಲೆನೋವು ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಬಳ ಪಡೆಯೋ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಎಲಾನ್ ಮಸ್ಕ್. ಟೆಸ್ಲಾ ಕಂಪನಿ ಮಸ್ಕ್ರಿಗೆ $56 ಬಿಲಿಯನ್ ಅಂದ್ರೆ ಸುಮಾರು 4.65 ಲಕ್ಷ ಕೋಟಿ ಸಂಬಳ ಕೊಡುತ್ತೆ. ಮಸ್ಕ್ ಇಷ್ಟು ಸ್ಯಾಲ್ರಿ ತಗೊಳ್ಳೋದು ತಪ್ಪು, ಟೆಸ್ಲಾ ಮಸ್ಕ್ಗೆ ಅಷ್ಟು ದೊಡ್ಡ ಸ್ಯಾಲ್ರಿ ಕೊಡಬೇಕಾಗಿಲ್ಲ ಅಂತ ಅಮೆರಿಕದ ಡೆಲವೇರ್ ಕೋರ್ಟ್ ಕೂಡ ಈಗ ಆದೇಶ ಕೊಟ್ಟುಬಿಟ್ಟಿದೆ. ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಒಂದು ಖಾಸಗಿ ಲಿಸ್ಟೆಡ್ ಕಂಪನಿಯ ಅಫೇರ್ಸ್ನಲ್ಲಿ ಕೋರ್ಟ್ಗೆ ಈ ರೀತಿ ಕೆಲಸ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡೋಕೆ ಕಾರಣ ಆಗಿದೆ. ಅರೆ, ಟೆಸ್ಲಾ ಕಂಪನಿ ಮಸ್ಕ್ರದಲ್ವಾ? ಕಂಪನಿಗೆ ಬರೋ ಆದಾಯದಲ್ಲಿ ಬಹುಪಾಲು ಹಣ ಮಸ್ಕ್ಗೆ ಹೋಗುತ್ತೆ. ಮತ್ತು ಸಂಬಳದ ಅದೆಲ್ಲ ಲೆಕ್ಕಾಚಾರ ಏನು ಅಂತ ನೀವು ಕೇಳ್ಬೋದು. ನೀವು ಕೇಳಿರೋ ಪ್ರಶ್ನೆಯಲ್ಲಿ ಲಾಜಿಕ್ ಇದೆ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ಮಸ್ಕ್ ಯಾಕೆ ಸಂಬಳ ತಗೊಳ್ಳೋಕ್ಕೆ ಒಪ್ಕೊಂಡ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಟೆಸ್ಲಾ ಕಂಪನಿ ಬಗ್ಗೆ ಚೂರು ತಿಳ್ಕೊಬೇಕಾಗತ್ತೆ. ಮೇಲ್ನೋಟಕ್ಕೆ ನಮಗೆ ಟೆಸ್ಲಾ ಕಂಪನಿ ಮಸ್ಕ್ ಕಂಪನಿ ಅನಿಸಿದ್ರು ಕೂಡ ಇದು ಲಿಸ್ಟೆಡ್ ಕಂಪನಿ. ಸಾರ್ವಜನಿಕ ಹೂಡಿಕೆದಾರರು ಕೂಡ ಇದ್ದಾರೆ ಈ ಕಂಪನಿಯಲ್ಲಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಟೆಸ್ಲಾ ಷೇರುಗಳನ್ನು ಜನ ಕೂಡ ಖರೀದಿ ಮಾಡಿದ್ದಾರೆ. ಹಾಗಾಗಿ ಇದರ ಮಾಲೀಕತ್ವದಲ್ಲಿ ತುಂಬ ಜನರ ಪಾಲಿದೆ. ಕೆಲವರು ದೊಡ್ಡದು, ಕೆಲವ್ರದ್ದು ಸಣ್ಣ ಪಾಲು, ಬಟ್ ಇದೆ. ಹಾಗಾಗಿ ಇದು ಲಿಸ್ಟೆಡ್ ಕಂಪನಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋ ಒಂದು ಪಬ್ಲಿಕ್ ಕಂಪನಿ. ಆದರೆ ಮಸ್ಕ್ ಫೌಂಡರ್ ಆಗಿರೋದ್ರಿಂದ ಷೇರುಗಳ ಸಂಖ್ಯೆ ಒಬ್ಬರೇ ವ್ಯಕ್ತಿ ಹತ್ರ ಎಷ್ಟು ಷೇರುಗಳಿದೆ ಅಂತ ಬಂದಾಗ ಇವ್ರ ಹತ್ರ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಸ್ಕ್ಗೆ ಪ್ರಭಾವ ಜಾಸ್ತಿ ಇರುತ್ತೆ. ಜೊತೆಗೆ ಟೆಸ್ಲಾ ಕಂಪನಿಯ ಆತ್ಮನೇ ಎಲಾನ್ ಮಸ್ಕ್ ಮತ್ತು ಅವರ ವಿಷನ್ ಆಗಿರೋದ್ರಿಂದ ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಹೀಗಾಗಿ ಟೆಸ್ಲಾದ ಪ್ರಮೋಟರ್ ಕೂಡ ಆಗಿರೋ ಮಸ್ಕ್ರನ್ನ ಸಾಮಾನ್ಯವಾಗಿ ನಾವು ಟೆಸ್ಲಾ ಮಾಲೀಕ ಅಂತ ಕರಿತೀವಿ. ಸದ್ಯ ವಿಶ್ವದ 9ನೇ ಅತಿ ದೊಡ್ಡ ಕಂಪನಿ ಟೆಸ್ಲಾ. ಆದರೆ ಟೆಸ್ಲಾ ಯಾವಾಗಲೂ ಹೀಗೆ ಇರಲಿಲ್ಲ. ಹುಟ್ಟಿದಾಗ 2003ರಲ್ಲಿ ಟೆಸ್ಲಾ ಶುರುವಾದಾಗ ಇಂಥ ಕಂಪನಿ ಒಂದಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ 2004ರಲ್ಲಿ ಎಲಾನ್ ಮಸ್ಕ್ ಟೆಸ್ಲಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. 2008ರಲ್ಲಿ ಟೆಸ್ಲಾದ ಸಿಇಒ ಆಗ್ತಾರೆ. 2010ರಲ್ಲಿ ಟೆಸ್ಲಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಆದರೆ ಆಗಿನೂ ಕೂಡ ಎಲೆಕ್ಟ್ರಿಕ್ ವಾಹನಗಳು ಅಂದರೆ ಮಸ್ಕ್ ರೀತಿ ಕಲ್ಪನೆ ಯಾರಿಗೂ ಇರಲಿಲ್ಲ. ಮಸ್ಕ್ ಮೈಂಡಲ್ಲಿ ಎಲೆಕ್ಟ್ರಿಕ್ ಕಾರ್ ಅಂದರೆ ಸೈಫೈ ಸಿನಿಮಾದಲ್ಲಿ ಬರೋ ಜೇಮ್ಸ್ ಬಾಂಡ್ ಮ್ಯಾಜಿಕ್ ಕಾರ್ಗಳೆಲ್ಲ ಇರ್ತಾವಲ್ಲ, ಆ ಥರ ಅನ್ನೋ ಒಂದು ಕಲ್ಪನೆ ಎಲಾನ್ ಮಸ್ಕ್ ತಲೆಯಲ್ಲಿತ್ತು. ಬಟ್ ಯಾರು ಈ ಥರದೊಂದು ಕಾರ್ ರಿಯಲ್ ಲೈಫಿಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 2013ರಲ್ಲಿ ಮೊದಲ ಬಾರಿಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಟೆಸ್ಲಾ ಹೆಸರು ನಿಧಾನಕ್ಕೆ ಕೇಳೋಕೆ ಶುರುವಾಗುತ್ತೆ. ಕ್ರಮೇಣ ಎಲೆಕ್ಟ್ರಿಕ್ ವಾಹನಗಳ ಸೆಗ್ಮೆಂಟ್ನಲ್ಲಿ ಪ್ರಮುಖ ಕಂಪನಿ ಆಗುತ್ತೆ. ಆದರೆ ಹೀಗಿದ್ರೂ ಕೂಡ 2018 ಆದ್ರೂ ಟೆಸ್ಲಾ ಸಿಕ್ಕಾಪಟ್ಟೆ ಲಾಸ್ ಫೇಸ್ ಮಾಡ್ತಿರುತ್ತೆ. ಆಗ ಟೆಸ್ಲಾ ಷೇರುಗಳ ಬೆಲೆ ಕೇವಲ $17 ಇರುತ್ತೆ. ಕಂಪನಿಯ ಮೌಲ್ಯ ಕೂಡ ಸುಮಾರು $50 ಬಿಲಿಯನ್ ಅಷ್ಟೇ ಇರುತ್ತೆ. ಇಂತಹ ಸಂಕಷ್ಟದ ಟೈಮ್ನಲ್ಲಿ ಮಸ್ಕ್ ಈ ಸ್ಯಾಲ್ರಿ ಬಗ್ಗೆ ಮಾತಾಡ್ತಾರೆ. ಮಸ್ಕ್ ಸ್ಯಾಲ್ರಿ ಪ್ಯಾಕೇಜ್. 2018ರಲ್ಲಿ ಟೆಸ್ಲಾ ಕಂಪನಿಯ ಸಿಇಒ ಮಸ್ಕ್ ಹಾಗೂ ಟೆಸ್ಲಾ ಬೋರ್ಡ್ ನಡುವೆ ಈ ಸ್ಯಾಲ್ರಿ ಅಗ್ರಿಮೆಂಟ್ ಆಗುತ್ತೆ. ಬೋರ್ಡ್ ಅಂದ್ರೇನು? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ. ಕಂಪನಿಯ ಡೇ ಟು ಡೇ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇವರಿಗಿರುತ್ತೆ. ಈ ಬೋರ್ಡ್ ಯಾರು, ಎಲ್ಲಿಂದ ಬರ್ತಾರೆ ಇವರು? ಆಕಾಶದಿಂದ ಬೀಳ್ತಾರಾ? ಇಲ್ಲ. ಕಂಪನಿಯ ಷೇರುದಾರರು ಡಿಸೈಡ್ ಮಾಡ್ತಾರೆ. ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡ್ತಾರೆ ಈ ಬೋರ್ಡಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅಂತ. ಇವ್ರ ಕೆಲಸ ಷೇರುದಾರರ ಹಿತ ಕಾಪಾಡೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ದು. ಈ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಸಿಇಒ ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿಗಳನ್ನು, ಡೇ ಟು ಡೇ ವ್ಯವಹಾರದ ಪ್ರಮುಖ ನಿರ್ಧಾರಗಳನ್ನು
ಈ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಮಾಡೋದು, ನಿರ್ದೇಶಕರುಗಳ ಮಂಡಳಿ ಇವರು ಮಾಡೋದು. ಇಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಡುವೆ ಮತ್ತು CEO ಎಲಾನ್ ಮಸ್ಕ್ ಮಧ್ಯೆ ಸ್ಯಾಲ್ರಿ ಒಪ್ಪಂದ ಆಗುತ್ತೆ. ಹಾಗೆ ನೋಡಿದ್ರೆ ಇದು ಸ್ಯಾಲ್ರಿನೇ ಅಲ್ಲ, ಅದನ್ನು ಅವರು ಕಂಪನ್ಸೇಷನ್ ಅಂತ ಕರೀತಾರೆ. ಈಸಿಯಾಗಿ ಅರ್ಥ ಆಗಲಿಕ್ಕೆ ನಾವು ಅದನ್ನು ಸ್ಯಾಲ್ರಿ ಅಂತಲೇ ಕನ್ಸಿಡರ್ ಮಾಡೋಣ. ಸ್ಯಾಲ್ರಿ ಅಂತಲೇ ಹೇಳ್ಬೋದು, ಬಟ್ ಬಿಗ್ ಕಾರ್ಪೊರೇಟ್ ಟರ್ಮ್ಸಲ್ಲಿ ಕಂಪನ್ಸೇಷನ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲಿವರೆಗೂ ಮಸ್ಕ್ ಟೆಸ್ಲಾದಿಂದ ಸ್ಯಾಲ್ರಿನೇ ತಗೊಂಡಿರೋದಿಲ್ಲ. ಆಗಲೂ ನನಗೆ ಸ್ಯಾಲ್ರಿ ಬೇಡ, ಆದರೆ ಅದರ ಬದಲಾಗಿ ಕಂಪನ್ಸೇಷನ್ ಪ್ಯಾಕೇಜ್ ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ಟೆಸ್ಲಾನ ಮತ್ತೆ ಪ್ರಾಫಿಟ್ಗೆ ತರಬೇಕಾದ್ರೆ ಮಸ್ಕ್ ಟೆಸ್ಲಾ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಹಾಗಂತ ಅಲ್ಲಿವರೆಗೂ ಟೆಸ್ಲಾ ಮೇಲಿನ ಫೋಕಸ್ ಕಮ್ಮಿ ಇತ್ತು ಅಂತಲ್ಲ. ವಾರಕ್ಕೆ 120 ಗಂಟೆ ಟೆಸ್ಲಾಗಾಗಿ ದುಡಿತಾ ಇದ್ರು ಎಲಾನ್ ಮಸ್ಕ್. ಕೆಲವೊಮ್ಮೆ ಮನೆಗೂ ಹೋಗ್ತಾ ಇರಲಿಲ್ಲ. ಒಂದು ಸಲ ಮಲೇರಿಯಾದಿಂದ 1 ವಾರ ಆಬ್ಸೆಂಟ್ ಆಗಿದ್ದು ಬಿಟ್ಟರೆ 2001ರಿಂದ ಅಲ್ಲಿ ತನಕ ಮಸ್ಕ್ ರಜೆನೂ ತಗೊಂಡಿರಲಿಲ್ಲ. ಹೀಗಿದ್ರೂ ಟೆಸ್ಲಾ ಆಗಿನ್ನೂ ಲಾಸ್ ಮೇಕಿಂಗ್ ಕಂಪನಿನೇ ಆಗಿರುತ್ತೆ. ಸೊ ಈಗ ಟೆಸ್ಲಾ ಮೇಲೆ ಇನ್ನಷ್ಟು ಹೆಚ್ಚು ಫೋಕಸ್ ಮಾಡಬೇಕು ಅಂದರೆ ಮಸ್ಕ್ ತನ್ನ ಉಳಿದ ಕಂಪನಿಗಳನ್ನು ಕಂಪ್ಲೀಟಾಗಿ ಸ್ವಲ್ಪ ಮರಿಬೇಕಾಗತ್ತೆ, ಜಾಸ್ತಿ ಟೈಮ್ ಇಲ್ಲಿ ಕೊಡಬೇಕಾಗತ್ತೆ. ಹೀಗಾಗಿ ಮಸ್ಕ್ ಕಂಪನ್ಸೇಷನ್ ಪ್ಯಾಕೇಜನ್ನು ಕೇಳ್ತಾರೆ. ಏನು ಕೆಲಸ ಮಾಡದೇ ಇರಲಿ, ನನಗೆ ಬರ್ತಾ ಇರಲಿ ಅಂತ ಅವ್ರು ಹೇಳೋದಿಲ್ಲ. ಅದರ ಬದಲಿಗೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಇಂತಿಷ್ಟು ಸ್ಯಾಲ್ರಿ ಕೊಡೋದ್ರ ಬದಲಾಗಿ ನನಗೆ ಟೆಸ್ಲಾ ಷೇರುಗಳನ್ನು ಕೊಡಿ. ಆದರೆ ಅದಕ್ಕೆ ಕೆಲವು ಫಿನಾನ್ಷಿಯಲ್ ಮತ್ತು ಆಪರೇಷನಲ್ ಟಾರ್ಗೆಟ್ಗಳನ್ನು ಹಾಕಿ. ಇವುಗಳನ್ನು 10 ವರ್ಷಗಳಲ್ಲಿ ರೀಚ್ ಆಗಬೇಕು. ನೋಡಿ, ಅವಾಗಿನ್ನೂ ಟೆಸ್ಲಾ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು. ಆವಾಗ ಆಗೋ ಮಾತುಕತೆ ಇದು. 10 ವರ್ಷಗಳಲ್ಲಿ ಟಾರ್ಗೆಟ್ಗಳನ್ನು ರೀಚ್ ಆಗಬೇಕು. ಉದಾಹರಣೆಗೆ ಟೆಸ್ಲಾ ಮೌಲ್ಯವನ್ನು $59 ಬಿಲಿಯನ್ $650 ಬಿಲಿಯನ್ ತಗೊಂಡು ಹೋಗಬೇಕು. ಈ ರೀತಿ ಪ್ರತಿ ಬಾರಿ ಮಸ್ಕ್ ಟಾರ್ಗೆಟ್ ರೀಚ್ ಆದಾಗ ಟೆಸ್ಲಾದ 1% ಶೇರುಗಳು ಅವ್ರಿಗೆ ಕೊಡಬೇಕು, ಅಥವಾ ಅಷ್ಟು ಮೌಲ್ಯದ ಹಣ ಅವರು ಕೊಡಬೇಕು. ಅವರು ಅದನ್ನು ಯಾವಾಗ ಬೇಕಾದರೂ ಶೇರ್ ಆಗಿ ಪರಿವರ್ತಿಸಬಹುದು. ಇದನ್ನು ಕಾರ್ಪೊರೇಟ್ ಜಗತ್ತಲ್ಲಿ ಅತಿ ದೊಡ್ಡ ಪ್ಯಾಕೇಜ್ ಅಂತ ಬಣ್ಣಿಸಲಾಗುತ್ತೆ. ಈ ರೀತಿ ಎಲ್ಲ ಒಪ್ಪಂದ ಆಗುತ್ತೆ. ಯಾಕಂದರೆ ಲೆಕ್ಕ ಹಾಕಿ ಆವಾಗಲೇ ಟೆಸ್ಲಾ ಹತ್ರ ಸುಮಾರು 250 ಕೋಟಿ ಷೇರುಗಳಿದ್ವು, ಟೆಸ್ಲಾದ ಷೇರುಗಳು. ಸೊ 1% ಷೇರು ಅಂದರೆ ಸುಮಾರು 2.5 ಕೋಟಿ ಷೇರುಗಳು. ಆದರೆ ಈ ಷೇರುಗಳ ಸಂಖ್ಯೆ ಹಾಗೇ ಇರಲ್ಲ, ಜಾಸ್ತಿ ಆಗ್ತಾನೂ ಇರ್ಬೋದು, ಹೊಸ ಷೇರುಗಳು ಇಶ್ಯೂ ಆಗ್ಬೋದು. ಇದರ ಜೊತೆಗೆ ಷೇರಿನ ಬೆಲೆನೂ ಜಾಸ್ತಿ ಆದರೆ ಎಷ್ಟಾಗ್ಬೋದು ಲೆಕ್ಕ ಹಾಕೋಕ್ಕಾಗಲ್ಲ. ಆದರೆ ಆಮೇಲೆ ಮಸ್ಕ್ ಏನು ಮಾಡ್ತಾರೆ ನೋಡಿ, ಟೆಸ್ಲಾನ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂದರೆ 4 ವರ್ಷದಲ್ಲಿ, ಅಂದರೆ 2022ರಲ್ಲಿ ಅಷ್ಟು ಟಾರ್ಗೆಟ್ಗಳನ್ನು ರೀಚ್ ಮಾಡಿಬಿಡ್ತಾರೆ. ಈಗ ಈ ಪ್ಯಾಕೇಜಿನ ಒಟ್ಟು ಮೌಲ್ಯ ಎಷ್ಟಾಗುತ್ತೆ ಗೊತ್ತಾ? $56 ಬಿಲಿಯನ್ ಆಗುತ್ತೆ. ಎಷ್ಟು ಇವನಿಗೆ ಅಂತ ಬಾಯಿ ಹೊಡ್ಕೊಳ್ಳೋಕ್ಕಿಂತ ಮುಂಚೆ ಅವನಿಲ್ಲ ಅಂದಿದ್ರೆ ಆಗ್ತಿರಲಿ ಅನ್ನೋದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಅದು. ಅವರ ವಿಷನ್ ಟೆಸ್ಲಾನ ಅಲ್ಲಿ ಕರ್ಕೊಂಬಂದಿದೆ. ಅಲ್ಲಿ ಇದರ ಮೂಲಕ ಎಲಾನ್ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ ಕೂಡ ಆಗಿರೋದು. ರಿಚರ್ಡ್ ಟೊರ್ನೆಟಾ ವಾದ ಏನು ಹಾಗಾದರೆ? ರಿಚರ್ಡ್ ಟೊರ್ನೆಟಾ ಅನ್ನೋ ಟೆಸ್ಲಾ ಹೂಡಿಕೆದಾರರೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇವರು ಡ್ರಮ್ ಬಾರಿಸೋ ವೃತ್ತಿಯನ್ನು ಮಾಡ್ತಾರೆ. ಇವರು ಎಷ್ಟು ಶೇರ್ ಹೊಂದಿದ್ದಾರೆ? 9% ಅಲ್ಲ, ಬರೀ 9 ಶೇರ್ ಹೊಂದಿದ್ದಾರೆ. ಕೋಟಿಗಟ್ಟಲೆ ಶೇರಲ್ಲಿ ಬರೀ 9 ಶೇರ್ ಹೊಂದಿದ್ದಾರೆ. ಇವರು 2018ರಲ್ಲಿ ಕೇಸ್ ಹಾಕಿದ್ರು. ಅದರಲ್ಲಿ ಟೆಸ್ಲಾ ಕಂಪನಿಯ 6 ಡೈರೆಕ್ಟರ್ಗಳ ಪೈಕಿ 5 ಮಸ್ಕ್ ಜೊತೆ ಹಲವು ಸಂಘರ್ಷಗಳಲ್ಲಿ ರಾಜಿ ಮಾಡಿಕೊಂಡವರು. ಅದರಲ್ಲೂ ಟೆಸ್ಲಾದ ಕಾಂಪನ್ಸೇಷನ್ ಕಮಿಟಿಯ ಮುಖ್ಯಸ್ಥ ಇರಾ ಅರೆನ್ಪ್ರೆಸ್ ಮಸ್ಕ್ ಜೊತೆ ವೈಯಕ್ತಿಕ ಸಂಬಂಧವನ್ನು ಹೊಂದಿದ್ದಾರೆ. ಅವರೆಲ್ಲರಿಗೂ ಕಂಪನಿ ಇಷ್ಟು ವೇಗವಾಗಿ ಬೆಳೆಯುತ್ತಾ ಅಂತಲೇ ಗೊತ್ತಿರಲಿಲ್ಲ. ಮಸ್ಕರ ಸ್ಟಾರ್ಡಮ್ಗೆ ಅವರೆಲ್ಲ ಬೆಪ್ಪಾದರು. ಕಂಪನಿಯ ಶೇರ್ ಹೋಲ್ಡರ್ಗಳಿಗೆ ಕಂಪನಿಯ ಪರ್ಫಾರ್ಮೆನ್ಸ್ ಗುರಿಗಳು ಇಷ್ಟೊಂದು ಈಸಿಯಾಗಿ ತಲುಪಬಹುದು ಅನ್ನೋ ಮಾಹಿತಿ ಇರಲಿಲ್ಲ ಅನ್ನೋದು ರಿಚರ್ಡ್ ಟೊರ್ನೆಟಾರ ವಾದ. ಈ ಕೇಸ್ 2022ರಲ್ಲಿ ವಿಚಾರಣೆಯಾಗಿ ಈಗ ತೀರ್ಪು ಬಂದಿದೆ. ಅದರಲ್ಲಿ ಅಮೆರಿಕದ ಡೆಲವೇರ್ ಕೋರ್ಟ್ ರಿಚರ್ಡ್ ವಾದ ಸರಿ ಇದೆ, ಮಸ್ಕ್ಗೆ ಇಷ್ಟು ಯಾಕೆ ಕೊಡಬೇಕು, ಟೆಸ್ಲಾ ಬೋರ್ಡ್ ತನ್ನ ಶೇರ್ ಹೋಲ್ಡರ್ಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ, ಮಸ್ಕ್ ಟೆಸ್ಲಾ ಮೇಲೆ ಫೋಕಸ್ ಮಾಡೋಕೆ ಕಂಪನ್ಸೇಷನ್ ಕೊಡೋ ಅಗತ್ಯ ಇತ್ತಾ ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಬೋರ್ಡ್ ಈಗ ಹೊಸ ಕಂಪನ್ಸೇಷನ್ ಪ್ಯಾಕೇಜ್ ಅನೌನ್ಸ್ ಮಾಡಬೇಕು ಅಂತ ಕೂಡ ಹೇಳಿದೆ. ಕೋರ್ಟ್ ಹೇಳಿಕೆ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಎಲಾನ್ ಮಸ್ಕ್ ಯಾರು ಡೆಲವೇರ್ನಲ್ಲಿ ನಿಮ್ಮ ಕಂಪ್ನಿ ರಿಜಿಸ್ಟ್ರೇ ಮಾಡಬೇಡಿ ಅಂತ ಹೇಳಿದ್ದಾರೆ, ಆ ಸ್ಟೇಟ್ಗೆ ಹೋಗಬೇಡಿ ಅಂಥೇಳಿ. ಅಲ್ಲದೆ ಟೆಸ್ಲಾ ರಿಜಿಸ್ಟ್ರೇಷನ್ ಕೂಡ ಡೆಲವೇರ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸದ್ಯದಲ್ಲೇ ಹೂಡಿಕೆದಾರರೊಂದಿಗೆ ಚರ್ಚಿಸಿ ಡಿಸೈಡ್ ಮಾಡ್ತೀವಿ ಅಂತ ಮಸ್ಕ್ ಹೇಳಿದ್ದಾರೆ. ಟೆಸ್ಲಾ ಷೇರುಗಳು ಕೂಡ ಸುಮಾರು 3% ಕುಸಿದಿವೆ. ತೀರ್ಪು ಮಸ್ಕ್ ಸಂಪತ್ತಿಗೂ ದೊಡ್ಡ ಏಟನ್ನು ಕೊಡ್ಬೋದು. ಕಾರ್ಪೊರೇಟ್ ಜಗತ್ತಲ್ಲೇ ಬೆಂಚ್ ಮಾರ್ಕ್ ತೀರ್ಪು ಆಗ್ಬೋದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಈ ತೀರ್ಪನ್ನು ಅಮೆರಿಕದ ಹೈಯರ್ ಕೋರ್ಟ್ಸಲ್ಲಿ ಮಸ್ಕ್ ಪ್ರಶ್ನೆ ಮಾಡ್ತಾರೆ.
ಆದರೆ ಇದುವರೆಗೂ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಹೇಳಿಲ್ಲ. ಅಲ್ಲದೆ ಇತ್ತೀಚೆಗೆ ಮಸ್ಕ್ ಒಂದು ಹೇಳಿಕೆ ಕೊಟ್ಟಿದ್ರು, ಟೆಸ್ಲಾನ ನನ್ನ ವಿಷನ್ ಪ್ರಕಾರ ನಡೆಸಬೇಕು ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಶೇರ್ ಬೇಕಾಗುತ್ತೆ, ಸಾಕಾಗ್ತಿಲ್ಲ, ಇದು ಅಟ್ಲೀಸ್ಟ್ 25% ಆದರೂ ಬೇಕಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಟ್ವಿಟರ್ ಖರೀದಿಗಾಗಿ ಶೇರ್ಗಳನ್ನು ಮಾರಿದ್ರಿಂದ ಸದ್ಯ ಅವ್ರ ಬಳಿ 13% ಅಷ್ಟೇ ಶೇರ್ ಇದೆ. ಹೀಗಾಗಿ ಈ ಉದ್ದೇಶಕ್ಕೂ ಈಗ ಪೆಟ್ಟು ಬೀಳ್ಬೋದು. ಅಥವಾ ಟೆಸ್ಲಾ ಬೋರ್ಡ್ ಟೆಸ್ಲಾವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಗೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ. ಸೊ ಈಗ ಮಸ್ಕ್ಗೆ ಹೊಸ ಪ್ಯಾಕೇಜ್ ಕೊಟ್ಟು ಅದರಲ್ಲಿ ತಮ್ಮ ಎಲ್ಲ ಕಂಡೀಷನ್ಸ್ಗಳನ್ನು ಸೇರಿಸ್ಬೋದು. ಮಸ್ಕ್ಗೆ ಕೊಟ್ಟಿದ್ದ ಹಿಂದಿನ ಪ್ಯಾಕೇಜ್ನ ವಿಶ್ವದ ಅತಿ ದೊಡ್ಡ ಕಂಪನ್ಸೇಷನ್ ಪ್ಯಾಕೇಜ್ ಅಂತ ಹೇಳ್ತಾರೆ. ಸಮಾನ ಕಂಪನಿಗಳು ತಮ್ಮ ಸಿಇಒಗಳಿಗೆ ಕೊಡ್ತಿರೋ ಪ್ಯಾಕೇಜ್ಗಿಂತ 250 ಪಟ್ಟು ದೊಡ್ಡದಿತ್ತು. 2021ರಲ್ಲಿ ಸ್ಯಾಲ್ರಿ ತಗೊಳ್ತಾ ಇದ್ದ ಟಾಪ್ 200 ಜನರ ಒಟ್ಟು ಸ್ಯಾಲ್ರಿಗಿಂತ 6 ಪಟ್ಟು ದೊಡ್ಡದು. ಟಾಪ್ 200 ಜನರ ಸ್ಯಾಲ್ರಿಗಿಂತ 6 ಪಟ್ಟು ದೊಡ್ಡದು. ಅವರು ಒಟ್ಟು 200 ಜನದ ಒಟ್ಟು ಮಾಡಿದ್ರು ಕೂಡ ಮಸ್ಕ್ದು ಅವರು ಅದು ಟೋಟಲ್ಗಿಂತ 6 ಪಟ್ಟು ಜಾಸ್ತಿ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಮಸ್ಕ್ರ ಶ್ರಮದಿಂದ ಕೇವಲ ಮಸ್ಕ್ ಅಷ್ಟೇ ಅಲ್ಲ, ಹೂಡಿಕೆದಾರರಿಗೂ ಕೂಡ ಲಾಭ ಆಗಿದೆ. ಲಾಸ್ ಮಾಡ್ತಿದ್ದ ಕಂಪ್ನಿನ ಆ ವ್ಯಾಲ್ಯೂಯೇಷನ್ಗೆ ತಗೊಂಡು ಹೋಗಿರೋದೇ ಮಸ್ಕ್. $50 ಬಿಲಿಯನ್ ಮೌಲ್ಯದ ಕಂಪನಿಗ $560 ಬಿಲಿಯನ್ ಮೌಲ್ಯಕ್ಕೆ ಏರಿದೆ. ಟೆಸ್ಲಾ ಷೇರುಗಳ ಬೆಲೆ ಬರೀ $17ನಿಂದ $188 ಆಗಿದೆ. ಈಗ ಒಂದು ಟೈಮ್ನಲ್ಲಂತೂ $400 ಒಂದು ಶೇರ್. ಟೆಸ್ಲಾ ಜಗತ್ತಿನ 9ನೇ ಅತಿ ದೊಡ್ಡ ಕಂಪನಿಯಾಗಿದೆ. ಇದರಿಂದ ಹೂಡಿಕೆದಾರರು ತಮ್ಮ ಇನ್ವೆಸ್ಟ್ಮೆಂಟ್ಗೆ 10 ಪಟ್ಟು ಜಾಸ್ತಿ ರಿಟರ್ನ್ ಪಡೆದಿದ್ದಾರೆ. ಹೀಗಾಗಿ ಮಸ್ಕ್ ಪಟ್ಟ ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಟೆಸ್ಲಾ. ಇಲ್ಲಿ ವಿಚಾರಣೆ ವೇಳೆ ಕೂಡ ಮಸ್ಕ್ ತಮ್ಮ ಮಂಗಳ ಗ್ರಹದ ಕನಸಿಗೆ ಹಾಕ್ತೀನಿ, ನನ್ನ ದುಡ್ಡೆಲ್ಲ, ನನಗೂ ದುಡ್ಡಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಹೇಳಿದರು. ಅಲ್ಟಿಮೇಟ್ಲಿ ಇದು ಹೈಯರ್ ಕೋರ್ಟಲ್ಲಿ ಬಿದ್ದು ಹೋಗ್ಬೋದು. ಯಾಕಂದರೆ ಇದೊಂದು ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅದರಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಡಿಸಿಷನ್ ತಗೊಳ್ತಾರೆ. ಯಾಕಂದರೆ ದುಡ್ಡು ಹಾಕಿದವರು ಅವರು, ಕೋರ್ಟ್ದೇನು ಬಿಸ್ನೆಸ್ ಇಲ್ಲ ಇಲ್ಲಿ. ಅಲ್ಟಿಮೇಟ್ಲಿ ಅವರು ಡಿಸಿಷನ್ ತಗೊಳ್ತಾರೆ. ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಅವರೇ ಬೋರ್ಡನ್ನು ಆಯ್ಕೆ ಮಾಡೋದು. ಬೋರ್ಡ್ ಡಿಸೈಡ್ ಮಾಡುತ್ತೆ. ಬೋರ್ಡ್ ಸರಿ ಇಲ್ಲ ಅಂದರೆ ದುಡ್ಡು ಹಾಕಿರುವಂಥ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡ್ತಾರೆ ಬೋರ್ಡ್ ಚೇಂಜ್ ಮಾಡ್ಕೊಳ್ತೀವಿ ಅಂತ. ಇಲ್ಲ ಕೋರ್ಟ್ ಕಾಲ್ ಮೇಲೆ ಮಾಡಿ ಮಸ್ಕ್ರನ್ನ ಬೀಳಿಸ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಶೇರ್ ಹೋಲ್ಡರ್ಸ್ ನೀವು ಯಾರು ಹೇಳೋಕ್ಕೆ, ನಾವು ಇನ್ವೆಸ್ಟರ್ಸ್ ನಮ್ಮ ಇಷ್ಟ ಅಂತೇಳಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿ ಬೋರ್ಡ್ ಇನ್ನಷ್ಟು ಮಸ್ಕ್ ಫ್ರೆಂಡ್ಲಿ ಮಾಡಿ ಮಸ್ಕ್ ತಗೊಳ್ರಿ ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ಅವಾಗ ಕೋರ್ಟ್ ಏನೂ ಮಾಡೋಕ್ಕೆ ಬರಲ್ಲ. ಆ್ಯಕ್ಚುಲಿ ಅಲ್ಟಿಮೇಟ್ಲಿ ಇದು ಕೋರ್ಟ್ ದುಡ್ಡು ಹಾಕಿರೋ ಕಂಪನಿ ಅಲ್ಲ, ಹೂಡಿಕೆದಾರ ದುಡ್ಡು ಹಾಕಿರೋ ಕಂಪನಿ. ಹಾಗಾಗಿ ಅಲ್ಟಿಮೇಟ್ಲಿ ಶೇರ್ ಹೋಲ್ಡರ್ಗಳು ಏನು ಹೇಳ್ತಾರೆ, ಮಸ್ಕ್ ಶೇರ್ ಹೋಲ್ಡರ್ಗಳ ಮುಂದೆ ಹೋದಾಗ ಅವರು ಏನು ಹೇಳ್ತಾರೆ, ಮೆಜಾರಿಟಿ ಶೇರ್ ಹೋಲ್ಡರ್ಸ್, ಅದು ಮ್ಯಾಟ್ರ್ ಆಗುತ್ತೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಹೈಯರ್ ಕೋರ್ಟ್ಸಲ್ಲಿ ಏನಾಗುತ್ತೆ, ಹೋಗುತ್ತಾ ಹೈಯರ್ ಕೋರ್ಟ್ಸ್ಗೆ ಏನು ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ, ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು, ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ $159 ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.